ಇನ್ನು ಈ ವಿಚಾರದಲ್ಲಿ ಬಿಜೆಪಿ ನಾಯಕರು ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಬಿಜೆಪಿ ನಾಯಕರು ಬಿಜೆಪಿಯಿಂದ ಹೆಬ್ಬಾರ ಸೋಮಶೇಖರ್ ಕಿಕ್ಔಟ್ ಆದ ನಂತರ ಬಿಜೆಪಿ ಅನೇಕ ನಾಯಕರು ಹೇಳ್ತಾ ಇರುವಂತದ್ದು ಒಳ್ಳೆಯದೇ ಇದು ಅಂತ ಹೇಳಿದ್ದಾರೆ. ಇಬ್ಬರ ಉಚ್ಚಾಟನೆಯನ್ನ ಸ್ವಾಗತಿಸಿದ್ದಾರೆ ಬಿಜೆಪಿ ನಾಯಕರು. ಇದು ಪಕ್ಷದ ತೀರ್ಮಾನ ಅಂತ BY ವಿಜಯೇಂದ್ರ ಹೇಳಿರೋದು. ಎಂದೋ ಆಗಬೇಕಾಗಿತ್ತು, ಅದು ಇವತ್ತಾಗಿದೆ ಅಂತ CT ರವಿ ಅವರ ಮಾತು. ಹೈಕಮಾಂಡ್ ನಿರ್ಧಾರಕ್ಕೆ ಸಹಮತವನ್ನ ಅಶೋಕ್ ಅವರು ಸೂಚಿಸಿದ್ದಾರೆ. ಸಹಮತ ಕಾಮನ್ ಬಿಡಿ, ಸಹಮತ ಸೂಚಿಸಲಾರದೆ ವಿರೋಧ ಮಾಡಕ್ಕಾಗತ್ತಾ? ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿ ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡಿದ್ರು, ರಾಜ್ಯದಲ್ಲೂ ಸಹ ನಮ್ಮ ಕೋರ್ ಕಮಿಟಿನೂ ಕೂಡ ಹಲವಾರು ಬಾರಿ ಚರ್ಚೆ ಮಾಡಿ ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ಮಾಡಿದ್ವಿ. ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಂಥ ಸಂದರ್ಭದಲ್ಲಿ BJPಯ ಕೇಂದ್ರದ ಶಿಸ್ತು ಸಮಿತಿ ಶಿವರಾಮ್ ಹೆಬ್ಬಾರ್ ಶಾಸಕರನ್ನು 6 ವರ್ಷಗಳ ಕಾಲ ಅಮಾನತನ್ನು ಮಾಡಿರ್ತಕ್ಕಂಥದ್ದು. ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಕೇಂದ್ರದ ನಾಯಕರು ಏನು ತೀರ್ಮಾನ ತಗೊಂಡಿದ್ರು ಅದಕ್ಕೆ ನಮ್ಮ ಸಹಮತ ಇದೆ. ಅದರಿಂದ ಯಾರು ಪಕ್ಷಕ್ಕೆ ದ್ರೋಹ ಬಗೆತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ, ಗ್ಯಾರಂಟಿ. ಪಾರ್ಟಿಗಿಂತ ದೊಡ್ಡವರು ಯಾರೂ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಅಭಿಪ್ರಾಯ ಭೇದಗಳು, ಭಿನ್ನ ಮತ ಸ್ವಾಭಾವಿಕ. ಆದರೆ ಪಾರ್ಟಿ ಒಂದು ನಿರ್ಣಯ ಕೊಟ್ಟ ಮೇಲೆ ಆ ಪಾರ್ಟಿ ನಿರ್ಣಯವನ್ನು ಪಾಲಿಸಬೇಕಾಗತ್ತೆ. ರಾಜ್ಯಸಭೆ ಚುನಾವಣೆಗೆ ವಿರುದ್ಧ ವೋಟ್ ಹಾಕಿದರೂ ಏನೂ ಆ್ಯಕ್ಷನ್ ಆಗಲ್ಲ ಅಂದರೆ ಅದು ಒಂದು ಕೆಟ್ಟ ಸಂದೇಶ.